ತಲೆಮರೆಸಿಕೊಂಡಿರುವ ಸ್ವಘೋಷಿತ ಮೂಲಭೂತವಾದಿ ಸಿಖ್ ಬೋಧಕ ಹಾಗೂ ವಾರಿಸ್ ಪಂಜಾಬ್ ಡೆ ಮುಖ್ಯಸ್ಥ ಅಮೃತ್ಪಾಲ್ ಸಿಂಗ್ ವಿರುದ್ಧ ಪಂಜಾಬ್ ಪೊಲೀಸರ ಬೇಟೆ ಮೂರನೆಯ ದಿನವಾದ ಸೋಮವಾರವೂ ಮುಂದುವರೆದಿದ್ದು ಆತನ ಚಿಕ್ಕಪ್ಪ ಹರ್ಜಿತ್ ಸಿಂಗ್ ಮತ್ತು ಇನ್ನೋರ್ವ ವ್ಯಕ್ತಿಯನ್ನ ಪಂಜಾಬಿನ ಶಾಕೋತ್ನಲ್ಲಿ ಬಂಧಿಸಲಾಗಿದೆ. ಜಪಾನ್ ಪ್ರಧಾನಿ ಕಿಶಿದಾ ಭಾರತ ಪ್ರವಾಸದಲ್ಲಿದ್ದು ಇದೇ ಸಂದರ್ಭದಲ್ಲಿ ಕಿಶಿದಾಗೆ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕದಲ್ಲಿ ತಯಾರಿಸಿದ ಗಿಫ್ಟ್ ಕೊಟ್ಟರು. ಶ್ರೀಗಂಧದಲ್ಲಿ ತಯಾರಿಸಿದ ಗೌತಮ ಬುದ್ಧನ ಮೂರ್ತಿಯನ್ನ ನೀಡಿದ್ರು. ಧ್ಯಾನಸ್ಥ ಸ್ಥಿತಿಯಲ್ಲಿರೋ ಅತ್ಯಾಕರ್ಷಕ ಬುದ್ಧನ ಮೂರ್ತಿಯನ್ನ ನೋಡಿ ಕಿಶಿದಾ ಫುಲ್ ಖುಷಿಯಾದರು. ಲಂಡನ್ನಲ್ಲಿ ಖಲಿಸ್ತಾನ್ ಪ್ರತ್ಯೇಕತಾವಾದಿಗಳು ಭಾರತದ ರಾಷ್ಟ್ರಧ್ವಜವನ್ನು ಇಳಿಸಿ ಅಪಮಾನ ಮಾಡಿದ್ದಾರೆ. ಖಲಿಸ್ತಾನ್ ಧ್ವಜ ಹೊಂದಿರೋ ನೂರಾರು ಮಂದಿ ಲಂಡನ್ನಲ್ಲಿರೋ ಭಾರತೀಯ ಹೈಕಮಿಷನರ್ ಕಚೇರಿ ಮುಂದಿದ್ದ ಭಾರತದ ಧ್ವಜವನ್ನು ಕೆಳಗಿಳಿಸಿದ್ದಾರೆ. ಈ ಸಂಬಂಧ ಭಾರತ ಸರ್ಕಾರ ಬ್ರಿಟಿಷ್ ಡೆಪ್ಯೂಟಿ ಹೈಕಮಿಷನರ್ಗೂ ವಿವರಣೆ ಕೇಳಿ ಸಮನ್ಸ್ ಕೊಟ್ಟಿದೆ. ಇದಾದ ಬಳಿಕ ಅಧಿಕಾರಿಗಳು ಅನಿವಾಸಿ ಭಾರತೀಯರು ಹೈಕಮಿಷನರ್ ಕಚೇರಿಯ ಗೋಡೆ ಮೇಲೆ ಬೃಹತ್ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ದಾರೆ. ಡಿಕೆ ಶಿವಕುಮಾರ್ ಪಾಲುದಾರಿಕೆಯ ಶೋಭಾ ಡೆವಲಪರ್ಸ್ ಕೇಂದ್ರ ಕಚೇರಿ ಹಾಗೂ ಅದಕ್ಕೆ ಸಂಬಂಧಿಸಿದ ಇತರೆ ಕಚೇರಿಗಳ ಮೇಲೆ ಐಟಿ ದಾಳಿ ನಡೆಸಿತ್ತು. ಆದಾಯ ತೆರಿಗೆ ವಂಚನೆ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ಈ ದಾಳಿ ನಡೆದಿದೆ. ಚೆನ್ನೈ ವಿಭಾಗದ 10 ಐಟಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ಮಾಡುತ್ತಿದ್ದಾರೆ. ಐಟಿ ದಾಳಿ ಬಗ್ಗೆ ಮಾತಾಡಿದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ, ಐಟಿ, ಇಡಿ, ಸಿಬಿಐ ಅನ್ನೋದು ಬಿಜೆಪಿ ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿದೆ. ಬಿಜೆಪಿ ಇಡಿ, ಸಿಬಿಐ ಬಳಸಿಕೊಂಡು ಚುನಾವಣೆ ತಯಾರಿ ನಡೆಸಿದೆ. ನಮ್ಮ ಮೇಲೆ ಸುಳ್ಳು ಆರೋಪ ಹೇರಲು ಮುಂದಾಗಿದೆ ಅಂತ ಕಿಡಿಕಾರಿದರು. ಗದಗ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಮುಳಗುಂದ ಚೆಕ್ಪೋಸ್ಟ್ನಲ್ಲಿ 24 ಲಕ್ಷ ರೂಪಾಯಿ ಸೀಸ್ ಮಾಡಿದ್ದಾರೆ. ದಾವಣಗೆರೆಯಿಂದ ಗದಗ ಕಡೆಗೆ ಕಾರಲ್ಲಿ 20,50,000 ರೂಪಾಯಿ ಹಣ ತಗೊಂಡು ಹೋಗ್ತಾ ಇದ್ದಾಗ ಪೊಲೀಸರು ಹಣವನ್ನು ಜಪ್ತಿ ಮಾಡಿದ್ದಾರೆ. ಅಲ್ಲದೆ ಬದಾಮಿ ತಾಲೂಕಿನ ಜಾಲಿಹಾಳದಿಂದ ಲಕ್ಷ್ಮೇಶ್ವರ ಕಡೆಗೆ ಹೊರಟಿದ್ದ ಕಾರಲ್ಲಿ 4 ಲಕ್ಷ ನಗದು ಸೀಸ್ ಮಾಡಲಾಗಿದೆ. ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡದ ಅರಣ್ಯ ಪ್ರದೇಶದಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ನಿತ್ಯ ಕಪ್ಪತ್ತಗುಡ್ಡಕ್ಕೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ವಿವಿಧ ಜಿಲ್ಲೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಬರ್ತಾರೆ. ಜಾನುವಾರುಗಳನ್ನು ಮೇಯಿಸುವವರು, ಕುರಿಗಾಯಿಗಳಿಗೆ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೂ ಕಪ್ಪತ್ತಗುಡ್ಡದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದರಿಂದ ಆತಂಕ ಮನೆ ಮಾಡಿದೆ. ಧಾರವಾಡ ನಗರದ ತೇಜಸ್ವಿನಿ ನಗರ ಮುಖ್ಯ ರಸ್ತೆಯಲ್ಲಿ ಫರ್ನಿಚರ್ ತಯಾರಿಸುವ ಅಂಗಡಿಗೆ ಬೆಂಕಿ ತಗುಲಿದೆ. ಮಂಜುನಾಥ್ ಬಡಿಗೇರ ಅನ್ನುವರಿಗೆ ಸೇರಿದ ಅಂಗಡಿ ಹೊತ್ತಿ ಉರಿದಿದೆ. ಸುಮಾರು 1 ಲಕ್ಷ ರೂಪಾಯಿ ಮೌಲ್ಯದ ಕಟ್ಟಿಗೆ ಬೆಂಕಿಗೆ ಆಹುತಿಯಾಗಿದೆ. ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ತುಮಕೂರು ನಗರದ ಬಯಲು ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಕಿರುಕುಳಕ್ಕೆ ಬೇಸತ್ತು ಗೃಹಿಣಿ ನೇಣಿಗೆ ಶರಣಾಗಿದ್ದಾರೆ. ಮೇಘನ ಮೃತ ದುರ್ದೇವಿಯಾಗಿದ್ದು ಕಳೆದ 4 ವರ್ಷಗಳ ಹಿಂದೆ ಮನೋಜ್ನೊಂದಿಗೆ ಮೇಘನ ಮದುವೆ ಮಾಡಲಾಗಿತ್ತು. ತುಮಕೂರು ನಗರದ ಹನುಮಂತಪುರದ ಬಳಿ ವಾಸವಾಗಿತ್ತು ಕುಟುಂಬ. ಆದರೆ ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಅಂತ ಮೇಘನ ಕುಟುಂಬಸ್ಥರು ಆರೋಪಿಸಿದ್ದಾರೆ. ವಿಶಾಖಪಟ್ಟಣದ ಏರ್ಪೋರ್ಟ್ನಲ್ಲಿ ಭಾರತೀಯ ಆಟಗಾರರೊಂದಿಗೆ ರೋಹಿತ್ ಶರ್ಮಾ ಬಂದಿಳಿದ್ರು. ಈ ವೇಳೆ ಅಭಿಮಾನಿಗಳು ಸೆಲ್ಫಿಗಾಗಿ ಮುಗಿಬಿದ್ರು. ವೇಳೆ ರೋಹಿತ್ ಶರ್ಮಾ ಬಳಿ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಮುಂದಾದ ಅಭಿಮಾನಿಗೆ ರೋಹಿತ್ ಪ್ರಪೋಸ್ ಮಾಡಿದ್ದಾರೆ. ನನ್ನ ಮದುವೆ ಆಗ್ತೀಯಾ ಅಂತ ಕೇಳಿದ್ದಾರೆ. Thank you, sir.